ಕಂಡಿರೇನೇ ದೇವತೆಗಳಿರ ಕಂಡಿರೇ ದೇವತೆಗಳಿರ ಕಂಡಿರೇ ಸೂರ್ಯಚಂದ್ರಾದಿಗಳೇ ಕಂಡಿರೇ ಅಷ್ಟದಿಕ್ಪಾಲಕರೇ ಮಂತ್ರಿ ನರಾದ ಮದಾನ ಸತ್ಯವರತನ ಜರಿದ ನುಡಿಯ ಎಲ್ಲವೋ ಮದಾಂತ ಈ ನರಾದ ಮನಾಡ ಜಡ ಸತ್ಯವರತನ ಜರಿದ ನುಡಿಯ ಬರಿ ಬರಿ ಬರಗಲು ಕಷ್ಟವನ್ನು ಕೊಡದೆ ಬಿಡದ ಎಲ್ಲವೋ ಮದಾಂತ ಎಲ್ಲವೋ ದುರಂಕಾರಿಯಾದ ಸತ್ಯವ್ರತ ನನ್ನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಹರಿ ಹರ ವಿರಂಗಾದಿಗಳ ಕನ್ನಡದಲ್ಲಿ ಬೆಳೆದು ಹೋಗುತ್ತಿರುವಾಗ ಕುಲಮನರಾದ ನೀನು ಅವರಿಗೆ ಪೂಜೆ ಮಾಡಬಾರದು ಎಂದು ಚಪ್ಪಾಳೆ ನೋಡುತ್ತಾ ಮಗಾಡುತ್ತಾ ಆ ಪಂಡಿತರು ಹಿಂಸಿಸುತ್ತಿರುವೆಯ ಕೆಲವು ಮದಾಂತ ಬಾ ಎಂದು ಕರೆಯುತ್ತಿರುವವರೆಗೆ ಎಲ್ಲವೋ ಮದಾಂತ ಈಗಲೇ ನಿನ್ನ ಸಭಾಸ್ಥಾನಕ್ಕೆ ಕಾಕಾವಾಹನ ಕರೆಯುವುದಕ್ಕೆ ಪಾಡ 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 ಪರಪರೆಯನ್ನು ಜರಿದವನ ಜಲಮದ ಕೂಡನೆ ಖಂಡಿತನ ಪರಪರೆಯನ್ನು ಜರಿದವನ ಜಲಮದ ಕೂಡನೆ ಖಂಡಿತನ ಜಲಮದ ಕೂಡನೆ ಖಂಡಿತನ ಜಲಮದ ಕೂಡನೆ ಖಂಡಿತನ ತಂಜಾವೂರಲ್ಲಿ ಹಿಂಡಿ ಬಿಡುವುದು ಈ ಜಾಗವನ್ನು ನಿಮಿಷದಿಂದಲೇ ತಂಜಾವೂರಲ್ಲಿ ಹಿಂಡಿ ಬಿಡುವುದು ಈ ಜಾಗವನ್ನು ನಿಮಿಷದಿಂದಲೇ ದೇವಮಾನವ ಯಾರೇ ಆಗಲಿ ದೇವಮಾನವ ಯಾರೇ ಆಗಲಿ ಭಾವಮೂಡಿಯೋ ಎರಡವನ ಭಾವಮೂಡಿಯೋ ಎರಡವನ ಭಾವಮೂಡಿಯೋ ಎರಡವನ ಪರಪರೆಯನ್ನು ಜರಿದವನ ಗಣಮದ ಕೂಡಲು ಖಂಡಿತನ ಗಣಮದ ಕೂಡಲು ಖಂಡಿತನ ಗಣಮದ ಕೂಡಲು ಖಂಡಿತನ ಹಿಡಿದವನನ್ನು ಎದುಕಾಡಿದೆ ಈ ಜಾಜವನ್ನು ನಿಮಿಷದಿಂದಲೇ ಹಿಡಿದವನನ್ನು ಎದುಕಾಡು ಈ ಜಾಜವನ್ನು ನಿಮಿಷದಿಂದಲೇ ಪರಪರೆಯನ್ನು ಜರಿದವನು ಗಣಮದ ಕೂಡಲು ಖಂಡಿತನ ಗಣಮದ ಕೂಡಲು ಖಂಡಿತನ ಗಣಮದ ಕೂಡಲು ಸತ್ಯವ್ರತ ಸೃಷ್ಟಿಕರ್ತನಾದ ಬ್ರಹ್ಮದೇವನು ವೈಕುಂಠವಾಸನಾದ ನಾರಾಯಣನು ಸಕಲ ಜೀವರಾಶಿಗಳಿಗೆ ಅನ್ನದಾತನಾದ ಆ ಪರಮೇಶ್ವರನು ಶನೇಶ್ವರನಿಂದ ಮೆರೆದಿಟ್ಟಿರುವಾಗ ಸ್ವಲ್ಪ ಕಾಲದಲ್ಲಿ ತಿಳಿಸಿ ಲಯವಾಗುವ ಕೃಷ್ಣ ಆ ಪಂಡಿತೋತ್ತಮರನ್ನು ಹಿಂಸಿಸುತ್ತಿರುವುದಲ್ಲದೆ ಕರಾ ಚಪ್ಪಾಳೆಯನ್ನು ತಟ್ಟುತ್ತಾ ಪಗಾರತ್ತಾ ನನ್ನನ್ನು ಹೀನಮಾನವಾಗಿ ಜರದೇನೋ ದ್ರೋಹಿ ಇದು ನಿನ್ನ ತಪ್ಪಲ್ಲವ ಅಂತ ಎಲ್ಲರಿಗಿಂತಲೂ ಎಚ್ಚರವಾಗಿ ಕುಳಿತುಕೊಂಡಿರುವ ಈ ರಾಜಸಿಂಹ ತಪ್ಪುಗಳ ಅಂತ ಪರಮಾತ್ಮ ತಪ್ಪು ಮಾಡಿದನಯ್ಯ ತಪ್ಪು ರೂಪಿನ ಒಡೆಯ ಅಪ್ಪಿಕೋ ಅಪ್ಪಿಕೋ ಎನ್ನೊಡೆಯ ಅರಸು ನಾನೆಂಬ ಅಭಿಮಾನದಿ ಪರಮಾತ್ಮ ಅರಸು ನಾನೆಂಬ ಅಭಿಮಾನ ಗರ್ವದಿ ನಿನ್ನ
ಕೆರೆದು ಕೆಟ್ಟನು ದೇವಾ ಶನಿದೇವ ಪರಮಾತ್ಮ ಎಲವಾಗುವಂತಾರಿ ತಪ್ಪು ಮಾಡಿದೇನಯ್ಯ ಕಪ್ಪು ರೂಪಿನ ಒಡೆಯ ಪರಮಾತ್ಮ ಎಲವಾ ಸತ್ಯವ್ರತ ತಪ್ಪು ಮಾಡಿದೇನಯ್ಯ ಕಪ್ಪು ರೂಪಿನ ಒಡೆಯ ಅಪ್ಪಿಕೋ ಅಪ್ಪಿಕೋ ಎನ್ನೊಡೆಯ ಪರಮಾತ್ಮ ಎಲವಾಗುವಂತಾರಿ ಅಪ್ಪಿಕೋ ಅಪ್ಪಿಕೋ ಎನ್ನೊಡೆಯ ಮನ್ನಿಸಿ ಕಾಯೋ ಶ್ರೀ ಶನಿದೇವ ಮನ್ನಿಸಿ ಕಾಯೋ ಶ್ರೀ ಶನಿದೇವ ತಪ್ಪು ಮಾಡಿದೇನಯ್ಯ ದೇವಾ 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 ಶನಿದೇವ ಎಲವಾ ಸತ್ಯವ್ರತ ತಂದೆಯು ನೀನೇ ತಾಯಿಯು ನೀನೇ ಪರಮಾತ್ಮ ತಂದೆಯು ನೀನೇ ತಾಯಿಯು ನೀನೇ ನಂಬಿದ ಭಕ್ತರ ಬಂಧುವು ನೀನೇ ಪರಮಾತ್ಮ ಎಲವಾಗುವಂತಾರಿ ನಂಬಿದ ಭಕ್ತರ ಬಂಧುವು ನೀನೇ ಮನ್ನಿಸಿ ಕಾಯೋ ಬಾಲನ ದೇವ ಪರಮಾತ್ಮ ಮನ್ನಿಸಿ ಕಾಯೋ ಬಾಲನ ದೇವ ತಪ್ಪು ಮಾಡಿದೇನಯ್ಯ ದೇವಾ 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 ಶನಿದೇವ ಪರಮಾತ್ಮ ನಿಮ್ಮ ಘನ ಮಹಿಮೆಯನ್ನು ತಿಳಿಯದೆ ಮಾಡಿದ ತಪ್ಪುಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಇದೋ ನಿಮ್ಮ ಮುದ್ದು ಕಾಮಲ ಮನ್ನಿಸುವನು ಮದಾಂಧ ಮನ್ನಿಸುವನು ಏನ ರಾಜ ಎನ್ನೊಳೀಗ ಜ್ಞಾನವಿಲ್ಲದೆ ಪರಮಾತ್ಮ ಏನ ರಾಜ ಎನ್ನೊಳೀಗ ಜ್ಞಾನವಿಲ್ಲದೆ ಈ ನದಿಯನ್ನು ನುಡಿದ ಏನು ಕಾಣವೇನ ಫಲ ಕಾಣವೇನ ಏನ ರಾಜ ಎನ್ನೊಳೀಗ ಜ್ಞಾನವಿಲ್ಲದೆ ಈ ನದಿಯನ್ನು ನುಡಿದ ಏನು ಕಾಣವೇನ ಫಲ ಕಾಣವೇನ ಒಬ್ಬರೇ ಬಲಾವಿನೋದ ಈಗ ನೋಡಲು ಒಬ್ಬರೇ ಬಲಾವಿನೋದ ಈಗ ನೋಡಲು ಅಲಮನನ್ನು ಎಲೆಗೆ ಹಾಕು ಹಾಳು ಮಾಡುವೆ ಅಲಮನನ್ನ ಎಲೆಗೆ ಹಾಕು ಹಾಳು ಮಾಡುವೆ ಏನು ರಾಜ ಏನು ರಾಜ ಏನು ರಾಜ ಎನ್ನೊಳೀಗ ಜ್ಞಾನವಿಲ್ಲದೆ ಈ ನದಿಯಲ್ಲಿ ನುಡಿದೆಯೇನು ಕಾಣವೇನಲ್ಲ ಫಲ ಕಾಣವೇನಲ್ಲ ಒಂದಾಣದ ನನ್ನ ಜನತೆಯ ಒಂದಾಣದ ಒಲಮೆಯಿಂದ ಎಲ್ಲ ಜನತೆಯ ಅದಮನನ್ನ ಈಗ ನಡೆಕಾಡುವೆ ಪರಮಾತ್ಮ ಅದಮನನ್ನ ಈಗ ಹಾಳು ಮಾಡುವೆ ನಾನು ಹಾಳು ಮಾಡುವೆ ಏನ ರಾಜ ಏನ ರಾಜ ಏನ ರಾಜ ಎನ್ನೊಳೀಗ ಜ್ಞಾನವಿಲ್ಲದೆ ನೀನು ನೆಂದಿ ಬಿಡದೆ ಏನು ಕಾಣವೇನಲ್ಲ ಫಲ ಕಾಣವೇನಲ್ಲ ಫಲ ಕಾಣವೇನಲ್ಲ ಕೆಲವಾದ ಸತ್ಯವ್ರತ ಪರಮಾತ್ಮ ಯೌವನಮದ ಹಣಮದ ಐಶ್ವರ್ಯಮದಗಳಿಂದ ಅಷ್ಟ ಮದಗಳಿಂದ ಕೂಡಿರುವ ನೀನು ನನ್ನನ್ನು ಜರಿಸುವ ಶಕ್ತಿ ಸಾಮರ್ಥ್ಯ ಉಂಟಾಯಿತೇನೋ ಓ ಹೇಗೆ ಮುಂದೇನು ಕಂಡ ಈ ಸೂರ್ಯಪುತ್ರ ಚಮತ್ಕಾರವನ್ನು ಮುಂದೆ ನೋಡುತ್ತಿರು ಮಹತ್ವವಾದ ಹಬ್ಬವನ್ನು ಕಾದು ಮದಾಂಧ ನೋಡುತ್ತಿರು ಮದಾಂಧ
ಶಾಂತನಾಗೋ ಗ್ರಹತೆ ಪರಮಾತ್ಮ ಮನ್ನಿಸೈ ಮಹಾನುಭಾವ ಸನ್ನುದಾಸನಕರ ಪರಮಾತ್ಮ ಮನ್ನಿಸೈ ಮಹಾನುಭಾವ ಸನ್ನುದಾಸನಕರ ಕಾಂಬೆ ನಿಮ್ಮನು ಪರಮಾತ್ಮ ಪಿತನ ತೇರೆ ಕಾಂಬೆ ನಿಮ್ಮನು ಸುತನ ತೋರೆಯೋ ಪಾರೆದು ದೇವ ಪರಮಾತ್ಮ ಪಿತನ ತೇರೆ ಸುತನ ತೋರೆಯೋ ಪಾರೆಯೋ ದೇವ ಸನ್ನಿಸೈ ಮಹಾನು ನಿನ್ನ ಮಹಿಮೆಯ ಪ್ರಿಯಾದೇನ ಕರೆದು ದೂರುಳ ನಾದೆ ದೇವ ಕರೆದು ದೂರುಳ ನಾದ ದೇವ ಬಾಲನ ಬರಾದಗಳನ್ನು ಪರಮಾತ್ಮ ಬಾಲನ ಬರಾದಗಳನ್ನು ಮನ್ನಿಸಿ ಕಾಯೋ ಈ ಶನಿದೇವ ಪರಮಾತ್ಮ ಮನ್ನಿಸಿ ಕಾಯೋ ಈ ಶನಿದೇವ ಮನ್ನಿಸೈ ಮಹಾನುಭಾವ ಸನ್ನುದಾಸನಕರ ಪರಮಾತ್ಮ ಈ ಎತ್ತರವಾದ ಸಿಂಹಾಸನದಲ್ಲಿ ಕುಳಿತುಕೊಂಡು ನ್ಯಾಯ ನೀತಿ ಧರ್ಮ ಪರಿಪಾಲನೆ ಮಾಡಬೇಕಾದ ನಾನು ಪಂಡಿತರು ನಿಮ್ಮ ಮಹಿಮೆಯನ್ನು ಕೊಂಡಾಡುವಾಗ ಒಬ್ಬ ದೇವರಿಂದ ಜಡಿದಾಡಿತ್ತು ನಿಜ ಪರಮಾತ್ಮ. ನಾನು ಮಾಡಿದ ಅಪರಾಧವನ್ನು ಮನ್ನಿಸಬೇಕೆಂದು ಇದೋ ಬೇಡಿಕೊಳ್ಳುವೆನು ತಂದೆ, ಬೇಡಿಕೊಳ್ಳುವೆನು. ಮನ್ನಿಸುವನು ಪರಮಾತ್ಮ. ಹರಿದಯನಿಯ ಕಳನೆ ಅದಮನ ಜರಿದಯನಿಯ ಕಳನೆ ಗೋದ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಪರಮಾತ್ಮ ಜರಿದಯನಿಯ ಕಳನೆ ಗೋದ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ನೀಲಕಂಠನ ಪಾದಕಮಲವ ಮರೆಯೋಕೆ ಬಿಡುವುದಿಲ್ಲವೋ ನೀಲಕಂಠನ ಪಾದಕಮಲವ ಮರೆಯೋಕೆ ಬಿಡುವುದಿಲ್ಲವೋ ಜರಿದಯನಿಯ ಕಳನೆ ಅದಮನ ಜರಿದಯನಿಯ ಕಳನೆ ದುರುಳನ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಜರಿದಯನಿಯ ಕಳನೆ ಎಲ್ಲವಾದ ರಂಕೋರ್ಯಾದ ಸತ್ಯವ್ರತ ಆತ್ಮ ನಿನ್ನ ರಾಜ್ಯವನ್ನು ಪರರ ಕೈ ಸೇರುವಂತೆ ಮಾಡಿ ಪರಮಾತ್ಮ
ನಿನ್ನ ಸಕಲ ಸಿರಿಯ ಸಾಮ್ರಾಜ್ಯವನ್ನು ನಾಶ ಮಾಡಿ ನಿನ್ನನ್ನು ನಿನ್ನ ಸತಿಯನ್ನು ಅಗಲಿಸಿ ಕಾಡು ಕಾಡು ಮಾಡದಿದ್ದರೆ ಇಷ್ಟೊಂದು ಕ್ರೂರನಾಗಬೇಡ. ನಾನು ಸೂರ್ಯಕುಮಾರನೇ ಸತ್ಯವ್ರತ ನಿನ್ನ ಕೈಗೆ ಭಿಕ್ಷಾ ಪಾತ್ರೆಯನ್ನು ಕೊಡಿಸವಾದರೆ ನಿನ್ನ ಕಾಳಿಂದ ನಿನ್ನ ಮಗನ ಕೈಗಳನ್ನು ಕತ್ತರಿಸುವಂತೆ ಮಾಡದಿದ್ದರೆ ನಾನು ಸೂರ್ಯಕುಮಾರನೇ ಇಷ್ಟೊಂದು ಕ್ರೂರನಾಗಬೇಡ. ನಾನು ಬಾಳುವಂದನೆ ನೋಡುತ್ತಿರುವುದ ಅಂತ ಭಗವಂತ ನೀನೆ ಹಾಗೆಯಾದ ಮೇಲೆ ಪರಮಾತ್ಮ ಭಗವಂತ ನೀನೆ ಹಾಗೆಯಾದ ಮೇಲೆ ಬಾಳಲೆಂಟು ಭುವಿಯೊಳು ಬಾಳಲೆಂಟು ಭುವಿಯೊಳು ಬಾಳಲೆಂಟು ಭುವಿಯೊಳು ಬಾಳಲೆಂಟು ಭುವಿಯೊಳು ಪರಮಾತ್ಮ ಬಾಳಲೆಂಟು ಭುವಿಯೊಳು ಬಾಳಲೆಂಟು ಭುವಿಯೊಳು ಏ ದೀನ ಬಂದು ವೇದಕೋ ಛಾಯಾತ್ಮ ಜಾನೆ ವೇದಕೋ ಛಾಯಾತ್ಮ ಜಾನೆ ವೇದಕೋ ದೇವಾ ಶನಿದೇವಾ ಪರಮಾತ್ಮ ಕವಿ ತೇಜ ನಿಮ್ಮ ರುದ್ರಕೋಪವನ್ನ ಪರಮಾತ್ಮ ಸತ್ಯವ್ರತ ಕವಿ ತೇಜ ನಿಮ್ಮ ರುದ್ರಕೋಪವನ್ನ ತಾಳಲಾರೆ ಜಗದಿ ತಾಳಲಾರೆ ಜಗದಿ ತಾಳಲಾರೆ ಜಗದಿ ತಾಳಲಾರೆ ಜಗದಿ ಪರಮಾತ್ಮ ತಾಳಲಾರೆ ಜಗದಿ ತಾಳಲಾರೆ ಜಗದಿ ಏ ದೀನ ಬಂದು ಜಲವೇದಕೋ ಛಾಯಾತ್ಮ ಜಾನೆ ಜಲವೇದಕೋ ಛಾಯಾತ್ಮ ಜಾನೆ ಜಲವೇದಕೋ ದೇವಾ ಶನಿದೇವಾ ಪರಮಾತ್ಮ ಒಂದು ವೃಕ್ಷದಲ್ಲಿ ಒಂದು ಹಣ್ಣು ವಿಷವಾದರೆ ಇಡೀ ವೃಕ್ಷವನ್ನೇ ಸೇರಿಸುವುದು ಯಾವ ನ್ಯಾಯ ತಂದೆ ಪರಮಾತ ನಾನು ಮಾಡಿದ ತಪ್ಪುಗಳನ್ನು ಮನ್ನಿಸಬೇಕೆಂದು ಇದೋ ನಿಮ್ಮ ಪಾದ ಕಮಳಿಗೆ ಬೇಡುವನು ತಂದೆ ಬೇಡುವನು ದುರಂಕಾರಿ ಅಧಮ ಧರ್ಮ ಮೀರಿದ ದುಷ್ಟ ರಾಜನೇ ದುರಂಕಾರಿ ಅಧಮ ಪರಮಾತ್ಮ ದುರಂಕಾರಿ ಅಧಮ ಧರ್ಮ
ಮೀರಿದ ದಂತ ರಾಜನೇ ದುರಂಕಾರಿ ಅಲಮ ಆನಂದದೆ ನನ್ನ ಜನತೆಯ ಶ್ರೇಷ್ಠನೆಂದು ನೀ ಮಗಳುವೆಯ ಪರಮಾತ್ಮ ಬೇಡ ತಂದೆ. ಆನಂದದೆ ನನ್ನ ಜನತೆಯ ಶ್ರೇಷ್ಠನೆಂದು ನೀ ಮಗಳುವೆಯ ಅರಸನೆಂಬಾಭಿಮಾನ ಗರ್ವದಿ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರವ ತೋರಿದೆಯ ದುರಂಕಾರಿ ಅಲಮ ಧರ್ಮ ಮೀರಿದ ದಂತರಾಜ ದುರಂಕಾರಿ ಅಲಮ ಜೈ ಜೈ ದುರಂಕಾರಿ ಅಲಮ ಎಲ್ಲವಾರು ಸತ್ಯವತ ನಿನ್ನನ್ನು ಒಂದು ತುತ್ತು ಅನ್ನಕ್ಕಾಗಿ ಅನಿಸುತ್ತದೆ ಹೋದರೆ ನಿನಗೆ 7 ವರ್ಷಗಳ ಕಾಲ ನಿನ್ನನ್ನು ಕಾಣದ ಬಿಡುವುದಿಲ್ಲ ಮದ ಅಂತ ನಿನ್ನನ್ನು ಕಾಣದ ಬಿಡುವುದಿಲ್ಲ ಪರಮಾತ್ಮ ಆ ಕಣ್ಣೋಟಕ್ಕೆ ಹರಿಹರ ಹಾಜರು ಚಿರಬಾಹುಕಲಿ ಶರಣಾಗುವರು. ಪರಮಾತ್ಮ ಎಲ್ಲ ಸತ್ಯವ್ರತ ಎಲ್ಲವಾದರೂ ಸತ್ಯವ್ರತ ಅರಿತು ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ರೂಪ. ಪರಮಾತ್ಮ ಅರಿತು ನಡೆದರೆ ಶಾಂತ ಸ್ವರೂಪ, ಮರೆತು ನಡೆದರೆ ಭೀಕರ ರೂಪ. ತಾನನು ಮನದ ತಳ ಮಾಡವ. ಪರಮಾತ್ಮ ತಾನನು ಮನದ ತಳ ಮಾಡವ ಕರುಣಾಮೂರ್ತಿಯೇ. ಪರಮಾತ್ಮ ಪರಮಾತ್ಮ ಹೇ ರವಿ ಪುತ್ರ ನಾ ತೃಣ ಮಾತ ಹರಿತು ಎನ್ನಯ ಬಾಳಿನ ಸೂತ್ರ. ಹೇ ರವಿ ಪುತ್ರ ನಾ ತೃಣ ಮಾತ ಹರಿತು ಎನ್ನಯ ಬಾಳಿನ ಸೂತ್ರ. ತಾನೆನು ದೇವ ನಿಮ್ಮ ಪ್ರಭಾವ. ಪರಮಾತ್ಮ ತಾನೆನು ದೇವ ನಿಮ್ಮ ಪ್ರಭಾವ ಕರುಣಾಮೂರ್ತಿಯೇ ತೋರುದೇ ಕಾಲ ಸಹೋದರ. ಕಾಲ ಸಹೋದರ ದಿನಕರ ಕುವರ ಶನಿ ಮಹಾರಾಜ ಕರುಣಾಮೂರ್ತಿಯೇ ಕರುಣಾಮೂರ್ತಿಯೇ. ಪರಮಾತ್ಮ ಕರುಣಾಮೂರ್ತಿಯೇ ಕರುಣಾಮೂರ್ತಿಯೇ. ಪರಮಾತ್ಮ
ಸತ್ಯವ್ರತ, ಇನ್ನು ಮುಂದೆ ಕನಸಿನಲ್ಲಿ ಮನಸ್ಸಿನಲ್ಲಿ ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತೇನೆ ತಂದೆ. ಅಜ್ಞಾನದಿಂದ ಜರಿದ ಅಪರಾಧವನ್ನು ಮನ್ನಿಸಿ ಸುಜ್ಞಾನವೆಂಬ ಬೆಳಕನ್ನು ಕೊಟ್ಟು ಕಾಪಾಡಬೇಕಿದು. ಇದು ನಿಮ್ಮ ಪಾದ ಕಮಡಿಗೆ ಬಿಡಬೇಕು ತಂದೆ. ಈ ನರಾಧವನ್ನು ನನ್ನನ್ನು ಬಾರಿ ಬಾರಿ ಮಾಡುತ್ತಿರುವನು ಕೇಳಿದಂತವರಿಗೆ ನನ್ನ ಪ್ರತಿಜ್ಞೆಯನ್ನು ನಿನ್ನನ್ನು ರಕ್ಷಣೆ ಮಾಡಿರುವ ಸರಿಯೇ. ನಿನ್ನ ಕುಲದೇವನಾದ ಶ್ರೀಮನ್ನಾರಾಯಣನು ನಿನ್ನನ್ನು ಸಂರಕ್ಷಿಸುವ ಸರಿಯೇ. ನನ್ನ ಕೋಪದಿಂದ ನಿನ್ನನ್ನು ಯಾರು ಸಂರಕ್ಷಿಸಿಕೊಳ್ಳಲಾರು ಮದಾಂಧ? ಪರಮಾತ್ಮ, ಯಾರು ಸಂರಕ್ಷಿಸಲಾರು? ಇಷ್ಟೊಂದು ಕೋಪವೇಕೆ ತಂದೆ? ಬಿಡುವುದಿಲ್ಲವೋ ಹರಮನೆ ನಿನ್ನನ್ನು ನಡಿ ನಡೆದೋರ, ಬಿಡುವುದಿಲ್ಲವೋ ಹರಮನೆ ನಿನ್ನನ್ನು ನಡಿ ನಡೆದೋರ, ಅದಾದರೆ ನಡಿ ನಡೆದೋರ. ದುಷ್ಟನಿಂದ ಮತ್ತೆ ಹೆಚ್ಚು ನೋಡಲು ದುಷ್ಟನಿಂದ ನೀವರೆಯ, ದುಷ್ಟನಿಂದ ಹೆಚ್ಚು ನೋಡಲು ದುಷ್ಟನಿಂದ ನೀವರೆಯ. ಬಿಡುವುದಿಲ್ಲವೋ ಹರಮನೆ ನಿನ್ನ ನಡಿ ನಡೆದೋರ, ಮನೊಂದು ನಡಿ ನಡೆದೋರ, ಮನೊಂದು ನಡಿ ನಡೆದೋರ. ಪರಮಾತ್ಮ, ಪರಮಾತ್ಮ. ಮಂತ್ರಿ ಮಹಾಪ್ರಭು, ಶನಿದೇವರನ್ನು ಎಷ್ಟು ವಿಧವಾಗಿ ಅವರ ಪಾದ ಕಮಲಿಗೆ ಬೇಡಿದರು, ನನ್ನನ್ನು ತಿರಸ್ಕರಿಸಿ ಹೊರಟೆ ಹೋದರಲ್ಲ ಮಂತ್ರಿ. ಹೌದು ಮಹಾಪ್ರಭು, ಚಿಂತೆ ಪೂಜೆ ತಕ್ಕೆ ಏಕೆ ಚಿಂತಿಸಿದೆ ಅಸಲಿಯ, ಏಕೆ ನಾಜರಿದೆ ಅದುರೆಯ, ಏಕೆ ನಿಂದಿಸಿದೆ ಅದುರೆಯ ಅಸನಿಯ. ಮಂತ್ರಿ ಏಕೆ ನಿಂದಿಸಿ ಕೂಡಿದ ಸಭೆಯೋಳು ಜರಿದು ಅಪಮಾನ ಕೀಳಾದೆ ದೇವ. ಕೂಡಿದ ಸಭೆಯೋಳು ಜರಿದು ಅಪಮಾನ ಕೀಳಾದೆ ದೇವ. ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾಜರಿದೆ ಅದುರೆಯ, ಏಕೆ ನಿಂದಿಸಿದೆ ಅಸನಿಯ ಅಗೊರೆಯ. ಮಹಾಪ್ರಭು. ಜ್ಞಾನವಿಲ್ಲದ ಚಲಿಯ ಜರಿದು ಅಡು ಕಷ್ಟ ಕೀಳಾದೆ ದೇವ. ಮಂತ್ರಿ ಜ್ಞಾನವಿಲ್ಲ ಶನಿಯ ಜರಿದು ಕಡು ಕಷ್ಟ ಕೀಳಾದೆ ದೇವ. ಏಕೆ ನಿಂದಿಸಿದೆ ಅಸನಿಯ, ಏಕೆ ನಾಜರಿದೆ ಅದುರೆಯ, ಏಕೆ ನಿಂದಿಸಿದೆ ಅಸನಿಯ ಅಗೊರೆಯ. ಮಂತ್ರಿ ಮಹಾಪ್ರಭು. ಇಲ್ಲಿ ನಡೆದ ವಿಚಾರವನ್ನು ನಡೆ ಅರಮನೆಗೆ ಹೋಗಿ ಚಂದ್ರಾಸಕ್ಕೆ ತಿಳಿಸೋಣ. ಆಗಲಿ ಮಹಾಪ್ರಭು. ಮಾತೆ ಶ್ರೀ ಲಲಿತೆ ಮಾತೆ ಶ್ರೀ ಲಲಿತೆ
ಅನವರತವು ನಿನ್ನನ್ನೇ ಪೂಜಿಸಿ ಆರಾಧಿಸುತ್ತಿರುವ ನನ್ನ ಕಾಂತರಿಗಾಗಲಿ ನಮ್ಮ ರಾಜ್ಯ ಪ್ರಜೆಗಳಿಗಾಗಲಿ ಯಾವ ಅಮಂಗಳವೂ ಆಗದಂತೆ ಅನುಗ್ರಹಿಸುವ ಭಾರವು ನಿನ್ನದೂ ತಾಯಿ. ಇದೇನಿದು? ಪೂಜಾ ಕಾಲಕ್ಕೆ ಸರಿಯಾಗಿ ಬರ್ತಿದ್ದ ನನ್ನ ಕಾಂತರು ಈ ದಿನ ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು? ತೆಗೀರ್ಕೊಡು. ಪ್ರಾಣೇಶ್ವರ ಸ್ವಾಮಿ, ಚಂದ್ರ, ಇದೇನಿದು? ಪ್ರತಿದಿನವೂ ಚಂದ್ರಂತೆ ಕಂಗೊಳಿಸುತ್ತಿದ್ದ ತಮ್ಮ ಮುಖಾರವಿಂದವು ಇಂದು ಈ ರೀತಿ ಕಾಂತಿಹೀನವಾಗಿರಲು ಕಾರಣವೇನು ಪ್ರಭು? ಏನೆಂದು ಹೇಳಲಿ ಚಂದ್ರ, ಏನೆಂದು ಹೇಳಲಿ? ಏಕೆ ಸ್ವಾಮಿ, ಏನಾಯಿತು? ಏನ ಹೇಳಲಿ ಪ್ರಿಯಳೆ ಮನಸಾಸ್ತ್ರವನ್ನು ಮೀರಿ ಏನಾಯಿತು? ಚಂದ್ರ, ಏನ ಹೇಳಲಿ ಪ್ರಿಯಳೆ ಮನಸಾಸ್ತ್ರವನ್ನು ಮೀರಿ ನಾನು ನಿಂದಿಸಿ ಶನಿಯ. ಚಂದ್ರ, ನಾನು ನಿಂದಿಸಿ ಶನಿಯ ಪ್ರತಿಭಟನಾದೆ ದೇವಿ. ಚಂದ್ರ, 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 ವಿಪ್ರಾದ ಸಭೆಯೋಳು ಸುಪ್ರಾಣ ಸಭೆಯೋಳು ಹಿರಿದೇನು ರವಿ ಸುತನ. ಚಂದ್ರ, ವಿಪ್ರಾಣ ಸಭೆಯೋಳು ಕರಿದೇನು ರವಿ ಸುತನ ಕನ್ಯಾ ರಾಶಿಗೆ ಸೇರಿ ದೇವಿ, ಕನ್ಯಾ ರಾಶಿಗೆ ಸೇರಿ ಪ್ರತಿಭಟನಾದೆ ದೇವಿ. ದೇವಿ, ದೇವಿ, ನಾನು ರಾಜವ ಬಿಟ್ಟು ಹೋರಾಟನ ಸೇರಿ. ಚಂದ್ರ, ನಾನು ರಾಜವ ಬಿಟ್ಟು ಹೋರಾಟನನ್ನು ಸೇರಿ ನೀನು ನಿನ್ನ ಜನಕನೆಡೆಗೆ ದೇವಿ, ನೀನು ನಿನ್ನ ಜನಕನೆಡೆಗೆ ಹೋಗುವಂತಾಗೋ. ಚಂದ್ರ, 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 ಈ ದಿವಸ ಅರಮನೆಯ ಪಂಡಿತರನ್ನು ಕರೆಸಿ ನವಗ್ರಹ ಆರಾಧನೆ ಮಾಡಿಸಿದನು. 7ನೇ ಗ್ರಹವಾದ ಆ ಶನಿದೇವರ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಂದಂತೆ ಆ ಶನಿದೇವರನ್ನು ನಿಂದಿಸಿದನು. ಅದೇ ಸಮಯದಲ್ಲಿ ಗಗನ ಮಾರ್ಗದಲ್ಲಿ ಚಲಿಸುತ್ತಿದ್ದ ಆ ಶನಿದೇವರು ನನ್ನ ಸಭಾಸ್ಥಾನಕ್ಕೆ ಬಂದು ನಿನಗೆ ಕೊಡಬಾರದ ಕಷ್ಟವನ್ನು ಕೊಡುತ್ತೇನೆ, ನಿನ್ನ ಹೆಂಡತಿ ಮಕ್ಕಳನ್ನು ಬೇರ್ಪಡಿಸುತ್ತೇನೆ ಎಂದು ಸ್ವಾಮಿ, ಪಂಥವನ್ನು ಮಾಡಿ ಹೊರಟೆ ಹೋದರು ದೇವಿ, ಹೊರಟೆ ಹೋದರು. ಪ್ರಾಣೇಶ್ವರ, ಎಂತಹ ಅಕಾರಿಗಳಿದಿರಿ ಸ್ವಾಮಿ. ಆ ಶನಿದೇವನನ್ನು ಜರಿ ನಿಂದಿಸಿ ಯಾರಾದರೂ ಬದುಕಿರೋರುಂಟೆ? ದೇವಿ, ಪ್ರಾಣೇಶ್ವರ, ಹೋಗಲಿ ಬಿಡಿ. ತಾವು ಇಷ್ಟು ಮಾತ್ರಕ್ಕೆ ಚಿಂತಿಸುವುದಾದರೂ ಏಕೆ? ಚಿಂತೆ ಪುದೇಗೆ ಕಾಲ ದೇವಿ, ಹರಿವು ನಮಗಿರಲು ಭಯವೇ
ಚಿಂತಿಸುವುದಾದ್ರೂ ಏಕೆ? ನಡೆಯಿರಿ, ನಮ್ಮ ಕುಲದೇವರಾದ ಆ ಶ್ರೀಹರಿಯನ್ನು ಕೂರಿಸೋಣ. ಆನಂತರ ಆ ಪರಮಾತ್ಮ ಕೃಪೆ ಇದ್ದಂತಾಗಲಿ. ನಡೆಯಿರಿ ಪ್ರಭು. ಚಂದ್ರ, ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೂ ಹಾಗೆ ಆಗಲಿ. ನಡೆಯಿರಿ ಸ್ವಾಮಿ. ಪೊರೆಯೋ ದಯಾಮಯನೇ ನಾರಾಯಣನೇ, ಕರುಣಿಸೋ ದೇವ ಕರಿವರವಾದನನೇ, ಪೊರೆಯೋ ದಯಾಮಯನೇ. ನಾನಿನ್ನ ಬೇಡುವೆ ಒಲಿದು ನಿಗಾಯೋ, ಸಾಗರ ಶಯನ ಸರಸಿದ ನಯನ. ನಾನಿನ್ನ ಬೇಡುವೆ ಒಲಿದು ನಿಗಾಯೋ, ಸಾಗರ ಶಯನ ಸರಸಿದ ನಯನ. ಕರುಣಿಸೋ ದೇವ ಕರಿವರವಾದನನೇ, ಕರುಣಿಸೋ ದೇವ ಕರಿವರವಾದನನೇ, ಪೊರೆಯೋ ದಯಾಮಯನೇ ನಾರಾಯಣನೇ, ಕರುಣಿಸೋ ದೇವ ಕರಿವರವಾದನನೇ, ಪೊರೆಯೋ ದಯಾಮಯನೇ. ದೇವಾ ದೇವಾ ದೇವಾ. ಪರಮಾತ್ಮ ಪ್ರತ್ಯಕ್ಷನಾಗು ದೇವ, ಪ್ರತ್ಯಕ್ಷನಾಗು. ರಾಜ ದಂಪತಿಗಳೇ, ನನ್ನನ್ನು ಧ್ಯಾನಿಸುವ ಕಾರಣವೇನು? ಪರಮಾತ್ಮ, ನಿನಗೆ ತಿಳಿಯದು ಏನಿದೆ ತಂದೆ, ನಿನಗೆ ತಿಳಿಯದು ಮತ್ತೇನಿದೆ. ನಾನು ಈ ದಿವಸ ಅರಮನೆಯ ಪಂಡಿತರನ್ನು ಕರೆಸಿ ನವರ್ಗಳ ಆರಾಧನೆ ಮಾಡಿಸಿದೆ. ಆ ಶನಿದೇವರ ಕೋಪಕ್ಕೆ ಗುರಿಯಾಗಿದ್ದೇನೆ ತಂದೆ, ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. ಏನು ಶನಿದೇವನಿಸಿ ನೀನು ಕಷ್ಟಕ್ಕೆ ಗುರಿಯಾಗಿದೆಯಾ? ಅವನು ದೇವತೆಗಳನ್ನು ಬಿಟ್ಟವನಲ್ಲ, ಆದ್ದರಿಂದ ನಾನು ಸದಾ ನಿಮ್ಮನ್ನು ಕೈ ಬಿಡುತ್ತೇನೆ, ಎಲ್ಲಿಯಾದರೂ ಜೀವಿಸಿಕೊಳ್ಳಿ. ಪರಮಾತ್ಮ, ಪ್ರಾಣೇಶ್ವರ, ಆ ಕುಲದೈವನಾದ ಶ್ರೀಮನ್ ನಾರಾಯಣನು ನಮ್ಮನ್ನು ಕೈ ಬಿಟ್ಟಂತಾಯಿತಲ್ಲ ದೇವಿ. ಹೀಗೇನು ಮಾಡುವುದು ದೇವಿ, ಏನು ಮಾಡುವುದು? ನನಗೆ ಬಂದಿರೋ ಕಷ್ಟವನ್ನು ನಾನು ಎಲ್ಲಾದರೂ ಹೋಗಿ ಜೀವಿಸುತ್ತೇನೆ. ಅಲ್ಲಿಯ ತನಕ ನೀನು ನಿನ್ನ ಜನಕನ ಮನೆಗೆ ಹೋಗಿ ಸುಖದಿಂದಿರು ದೇವಿ, ಸುಖದಿಂದಿರು. ಸ್ವಾಮಿ, ಎಂತಹ ಮಾತನಾಡಿದಿರಿ ಪ್ರಭು. ದೇವಿ, ಪತಿಯ ಸನಿಹ ಸತಿಗೆ ಸುಖ ದೇವಿ, ಪತಿಯ ಸನಿಹ ಸತಿಗೆ ಸುಖ ಎಂತಹ ಮಾತನಾಡಿದ್ರಿ ಸ್ವಾಮಿ. ಮರದ ನೆರಳು ಮರವನ್ನೇ ಆಶ್ರಯಿಸಿದಂತೆ ನಾನು ಸದಾ ಕಾಲವು ನಿಮ್ಮನ್ನೇ ಆಶ್ರಯಿಸಿರುವಂತೆ. ಅಂಗದಲ್ಲಿ ಅರ್ಧಂಗಿಯಾದ ಮೇಲೆ ತಾವು ಪಡುವ ಕಷ್ಟ ಸುಖಗಳನ್ನು ನಾನು ಅನುಭವಿಸಲೇಬೇಕಲ್ಲವೇ? ಅಲ್ಲದೆ ತಮ್ಮ ದರ್ಶನ ಭಾಗ್ಯವನ್ನು ಬಿಟ್ಟು ಒಂದರಗಳಿಗೂ ಸಹ ಜೀವಿಸುವ ಶಕ್ತಿ ನನ್ನಲ್ಲಿಲ್ಲ ಸ್ವಾಮಿ. ದೇವಿ, ನಾನು ಎಷ್ಟು ಹೇಳಿದರೂ ಕೇಳುತ್ತಿಲ್ಲವ ದೇವಿ. ಕಾಡಿಗೆ ಹೋಗಿ
ಅಲ್ಲಿ ಕಲ್ಲು ಮುಳ್ಳುಗಳನ್ನು ನಿನ್ನಿಂದ ನಡೆಯಲು ಸಾಧ್ಯವಿಲ್ಲ ದೇವಿ, ನಡೆಯಲು ಸಾಧ್ಯವಿಲ್ಲ. ನನ್ನ ಮಾತನ್ನು ಕೇಳು ದೇವಿ, ನನ್ನ ಮಾತನ್ನು ಕೇಳು. ಇಲ್ಲ ಸ್ವಾಮಿ, ತಮ್ಮ ದರ್ಶನ ಭಾಗ್ಯವನ್ನು ಬಿಟ್ಟು ಒಂದರಗಳಿಗೂ ಸಹ ಜೀವಿಸುವ ಶಕ್ತಿ ನನ್ನಲ್ಲಿಲ್ಲ. ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗುವರಾಗಿ. ಆಗಲಿ ದೇವಿ, ನಿನ್ನ ಇಚ್ಛೆಯಂತೆ ಆಗಲಿ. ನಾನು ಲಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ತೆಗೆದುಕೊಂಡು ಬರುವೆನು. ನೀನು ನಮಗೆ ಬೇಕಾಗುವ ಆಭರಣ ಗಂಡುಗಳನ್ನು ಸಿದ್ಧಪಡಿಸಿಕೊಳ್ಳುವ. ಹಾಗೆ ಆಗಲಿ ಪ್ರಭು. ಕದ್ದು ಹೋಗಲು ಕುದುರೆ ಹಿಡಿಯಲು ಲಾಯಕಿಗಳೇ, ರಾಜನಿಗಳೇ, ಕದ್ದು ಹೋಗಲು ಕುದುರೆ ಹಿಡಿಯಲು ಲಾಯಕಿಗಳೇ, ಮಾಡುವೆನು ಮಾಯವ ತೋರುವೆನು ಲಾಯವ, ಮಾಡುವೆನು ಮಾಯವ ತೋರುವೆನು ಲಾಯವ, ಕುದುರೆಯನ್ನು ಏರಿಸಿ ಕಾಡು ಪಾಲು ಮಾಡುವೆ, ಕುದುರೆಯನ್ನು ಏರಿಸಿ ಕಾಡು ಪಾಲು ಮಾಡುವೆ. ರಾಜನಿಗಲೇ, ಕದ್ದು ಹೋಗಲು ಕುದುರೆ ಹಿಡಿಯಲು ಲಾಯಕಿಗಳೇ, ಎಲವಾದ ಕಾರ್ಯ ಸತ್ಯವ್ರತ, ನನ್ನ ಮಾಯ ಪ್ರಭಾವದಿಂದ ಕಷ್ಟಕ್ಕೆ ಸಿಕ್ಕಿದೆ ಅಲ್ಲವೇ? ಈಗ ನೀನು ಕುದುರೆ ಲಾಯಕ್ಕೆ ಹೋಗುತ್ತಿರುವೆ ಮದಾಂಧ, ಹೋಗು ಮದಾಂಧ. ಕುದುರೆ ಲಾಯದಲ್ಲಿ ಕುದುರೆಯನ್ನು ಕಟ್ಟಿ ಸತೀಪದಿಗಳನ್ನು ಆ ಕುದುರೆದ ಮೇಲೆ ಏರುವಂತೆ ಮಾಡಿ ಕಾಡು ಪಾಲು ಮಾಡದಿದ್ದರೆ ನಾನು ಸೂರ್ಯಕುಮಾರನೇ, ನಾನು ತಾಯಾದೇವಿ ಕುಮಾರನೇ. ನೋಡು ಮದಾಂಧ. ಏನಿದು? ಎಲ್ಲಿ ಹುಡುಕಿದ್ರು ನಮಗೆ ಪ್ರಯಾಣಕ್ಕೆ ಬೇಕಾದ ತುರುಗವೂ ಕಾಣುತ್ತಿಲ್ವಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ನಮಗೆ ಬೇಕಾಗುವ ತುರುಗವು ಆ ವೃಕ್ಷದಲ್ಲಿ ಕೂತಿರುವುದು. ಇದನ್ನು ಹಿಡಿದು ಹೋಗುವನು. ಚಂದ್ರ, ಚಂದ್ರ, ಎಲ್ಲಿರುವೆ? ಬೇಗ ಬರುವಳಾಗು. ತುರುಗವನ್ನು ತಂದಿರುವೆನು. ಪ್ರಾಣೇಶ್ವರ, ತಾವು ಹೇಳಿದಂತೆ ನಮ್ಮ ಕಷ್ಟ ಕಾಲಕ್ಕೆಂದು ಆವರಣ ಗಂಟನ್ನು ಸಿದ್ಧಪಡಿಸಿರುವೆನು ಸ್ವಾಮಿ. ಸಿದ್ಧಪಡಿಸಿಕೊಂಡಿರುವೆಯಾ? ಹಾಗಾದರೆ ನಿಧಾನಗೆ ಬಂದು ಈ ತುರುಗ ಮೇಲೆ ಕೂರುವಳಾಗು. ಆಗಲಿ ಪ್ರಾಣೇಶ್ವರ. ಸತ್ಯವನ್ನು ಪಾಲಿಸಲು ಸಾಮ್ರಾಟವನ್ನು ಮರೆದು ಕಾನನಗೆ ತೆರೆದಿರುವೆನಯ್ಯ. ಕಳಿಂಗಪುರದ ರಾಜಮಾತೆ, ಕಳಿಂಗಪುರದ ರಾಜಮಾತೆ, ಜನರ ಕಾಪಾಡುವ ಭಾರ ನೀನು ತಾಯೇ, 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 ಕಳಿಂಗಪುರದ ರಾಜಮಾತೆ, ಈ ನನ್ನ ಪುರದ ಜನರ ಕಾಪಾಡುವ ಭಾರವು ನಿನ್ನದು ತಾಯಿ, ನಿನ್ನದು. ಪ್ರಾಣೇಶ್ವರ, ಈ ತುರುಗವಾದರೂ ಬಹಳ ನಿಧಾನವಾಗಿ ಹೋಗುತ್ತದೆ. ಒಂದು ವೇಳೆ ಈ ಪುರದ ಪ್ರಜೆಗಳೇನಾದರೂ ಎಚ್ಚರಗೊಂಡರೆ ಮುಂದೆ ಏನು ಅನಾಹುತವಾಗುವುದು. ಆದ್ದರಿಂದ ತಮ್ಮ ಕೈಲಿರುವ ಕೊರಡೆಯಿಂದ ಇದಕ್ಕೆ ಪೆಟ್ಟನ್ನು ಹೊಡೆಯುವುದಾಗಿ ಸ್ವಾಮಿ. ಆಗಲಿ ದೇವಿ. ಹಲೋ ಅಶೋಭೆ, ಜಾಗೃತೆಯಿಂದ ನಡೆಯುವಂತ. ಸ್ವಾಮಿ, ಪೆಟ್ಟು ಬಡೆಯ ನೀಗ ದಾರಿ
ಅಟ್ಟಾಸದಿಂದಲೇ ಪೆಟ್ಟು ಒಡೆಯ ನೀರಾಸ ದೇವಾ ಹಾ ಪರಮಾತ್ಮ, ಒಂದು ಪೆಟ್ಟು ಹೊಡೆದ ಮಾತ್ರಕ್ಕೆ ಗಗನ ಮಾರ್ಗದಲ್ಲಿ ಚಲಿಸಿ ಈ ಘೋರ ಅರಣ್ಯಕ್ಕೆ ತಂದು ಬಿಟ್ಟಿತ್ತಲ್ಲ ಪರಮಾತ್ಮ. ಏನು ಮಾಡೋದು ಚಂದ್ರ? ಈ ನಿಶರಾತ್ರಿಯಲ್ಲಿ ನಾವು ಮುಂದಕ್ಕೆ ಹೋಗಲು ಆಗುವುದಿಲ್ಲ. ಈ ದಿವಸ ಇಲ್ಲೇ ಪೌಳಿಸಿ ಬೆಳಗಾದ ನಂತರ ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಪ್ರಾಣೇಶ್ವರ. ಈ ತುರ್ಗಕ್ಕೆ ಆ ವೃಕ್ಷಕ್ಕೆ ಬಂಧಿಸಿ ಬರುವನು. ನೀನು ಈ ಆಭರಣ ಗಂಟನ್ನು ಈ ವೃಕ್ಷದ ಕೆಳಗಡೆ ಆಭರಣ ತಲೆದೆಮ್ಮನ್ನಾಗಿ ಮಾಡಿಕೊಂಡು ಕೂರುವಳಾಗು. ಕಡಕಾಡಿನಲ್ಲಿ ಏರಿ ರಾಜನು ಗೆಲ್ಲುವನೆ ಗೆಲ್ಲುವನೆ ಬಾಳುವನೆ. ಕಡಕಾಡಿನಲ್ಲಿ ಏರಿ ರಾಜನು ಗೆಲ್ಲುವನೆ ಬಾಳುವನೆ ಬಾಳುವನೆ. ಪರಶುರ ಬಲದಿಂದ ಜಯಿಸಿದೆ ವರಾದವನನ್ನು ಈಗ ಕಡಕಾಡಿನಲ್ಲಿ ಏಡಿ ರಾಜನು ಗೆಲ್ಲುವನೆ ಬಾಳುವನೆ ಬದುಕುವನೆ. ಗೆಲುವಾದ ಕಾರ್ಯದ ಸತ್ಯರಥ ನನ್ನ ಮಾಯೆಯಿಂದ ಘೋರ ಅರಣ್ಯದಲ್ಲಿ ಓಡಿಸುತ್ತಿರುವೆ ಅಮದಾಂತ. ಮುಂಬರುವ ಕಷ್ಟಗಳನ್ನು ನಿನ್ನ ಮಡದಿಯಾದ ಚಂದ್ರಹಾಸೆಗೆ ಸಪ್ತದಲ್ಲಿ ಕಾಣಿಸುವಂತೆ ಮಾಡಿ, ಬಾಯಾರಿಕೆ ಆಗುವಂತೆ ಮಾಡಿ, ತುರ್ಗವನ್ನು ಮಾಯ ಮಾಡಿ, ಆವರಣದ ಗಂಟನ್ನು ಮಾಯ ಮಾಡಿ, ನಿನ್ನ ಮಡದಿಗೆ ಬಾಯಾರಿಕೆ ಆಗುವಂತೆ ಮಾಡಿ, ಸತಿಪತಿಗಳನ್ನಿಬ್ಬರನ್ನು ಅಗಲಿಸಲು ನನಗೀಗವಾದ ತಕ್ಕವಾದ ಸಮಯ. ಜೈ ಕಲಿಮಾಯಿ. ದೇವಿ, ಏನಿದು ಅಪಶಕುನ ಕಾಂತ ಕಾಣೆ. ದೇವಿ. ಅಪಶಕುನ ಏನಿದು ಅಪಶಕುನ ಕಾಂತ ಕಾಣೆ. ಏನಿದು ಅಪಶಕುನ. ದೇವಿ, ನಾನು ಮಲಗಿರೆ ಎನಗೊಂದು ಕನಸಾಯಿತು. ಏನಾಯ್ತು ದೇವಿ? ನಾನಿಲ್ಲಿ ಮಲಗಿರೆ ಎನಗೊಂದು ಕನಸಾಯಿತು. ಮುಂದೇನು ಅರಿಯೇನು ವಿಧಿ ನಿನ್ನ ಮಾಯೆ. ಮುಂದೇನು ಅರಿಯೇನು ವಿಧಿ ನಿನ್ನ ಮಾಯೆ. ಏನಿದು ಅಪಶಕುನ ಕಾಂತ ಕಾಣೆ. ದೇವಿ. ಪ್ರಾಣೇಶ್ವರ, ಏನಾಯ್ತು ದೇವಿ? ಏನಾಯ್ತು? ಏನೆಂದು ಹೇಳಲಿ ಸ್ವಾಮಿ. ನಾನಿಲ್ಲಿ ಮಲಗಿ ನಿದ್ರಿಸುವ ಸಮಯದಲ್ಲಿ ನನ್ನ ಸ್ವಪ್ನದಲ್ಲಿ ಕೆಂಪಾದ ಕಣ್ಣುಗಳಿಂದಲೂ ನೀಳವಾದ ತೋಳುಗಳಿಂದಲೂ ನೀಲ ಮೇಘ ಶ್ಯಾಮನಂತೆ ತಮ್ಮ ಕ್ರೂರ ದೃಷ್ಟಿಯನ್ನು ಬೀರಿ ಮುಂದೆ ಮುಂದೆ ನಮಗೆ ಅನೇಕ ಕಷ್ಟಗಳನ್ನು ಕೊಡುವಂತೆ ಸ್ವಪ್ನವನ್ನು ಕಂಡೆನು. ದೇವಿ. ಒಂದು ವೇಳೆ ಆ ಸ್ವಪ್ನವೇನಾದರೂ ಪರಿಸಂಚವಾದರೆ ಮುಂದೆ ನಮ್ಮಗಳ ಪಾಡೇನು ಸ್ವಾಮಿ? ದೇವಿ, ಭಯಪಡಬೇಡ ದೇವಿ, ಭಯಪಡಬೇಡ. ನಮಗೆ ಬಿದ್ದ ಕನಸು ಎಂದಿಗೂ ನನಸಾಗುವುದಿಲ್ಲ ದೇವಿ, ಎಂದಿಗೂ ನನಸಾಗುವುದಿಲ್ಲ ದೇವಿ. ಇದೆಲ್ಲವೂ ಆ ಶನಿಯ ಲೀಲೆಯಾಗಿರಬಹುದು. ಇಲ್ಲಿ ಒಂದು ಕ್ಷಣವೂ ನಿಲ್ಲದು ಬೇಡ. ನಾನು ತುರುಗವನ್ನು ಹಿಡಿದುಕೊಂಡು ಬರುವೆನು. ನೀನು ಅಲ್ಲಿವರೆಗೂ ಜಾಗೃತಿಯ ಕುರುಗಳಾಗು. ಆಗಲಿ ಸ್ವಾಮಿ. ಪ್ರಾಣೇಶ್ವರ, ಕೆಟ್ಟವು ದೇವಿ, ಕೆಟ್ಟವು. ನಾವು ತಂದಿರೋ ತುರುಗವು ಸಹ ಮಾಯವಾಗಿರುವುದಲ್ಲ ದೇವಿ, ಮಾಯವಾಗಿರುವುದು. ಅಷ್ಟು ಮಾತ್ರವಲ್ಲ ಸ್ವಾಮಿ,
ನಾವು ಕಷ್ಟ ಕಾಲಕ್ಕೆ ತಂದಿದ್ದ ಆಭರಣದ ಗಂಟು ಸಹ ಮಾಯವಾಗಿರುವುದಿಲ್ಲ. ಪರಮಾತ್ಮ, ಇದೇನು ಮುಂದೇನು? ಇಲ್ಲಿ ಇದ್ದರೆ ಮುಂದೇನು ಅನರ್ಥವಾಗುವುದು? ನಡಿದೇವಿ, ಈ ಕ್ಷಣ ಬಿತ್ತು ಮುಂದಿನ ಕ್ಷಣಕ್ಕೆ ಹೋಗೋಣ. ದೇವಿ, ಪ್ರಾಣೇಶ್ವರ, ನನ್ನಿಂದ ಒಂದು ಹೆಜ್ಜೆ ಇಡಲು ಸಹ ಸಾಧ್ಯವಾಗುತ್ತಿಲ್ಲ. ದೇವಿ, ನಡೆಯಲಾರೆ. ದೇವಿ, ನಡುಕಾಡಿಗಳು ನಡೆಯಲಾರೆ. ಮೆಲ್ಲಗೆ ಬರಬೇಡ ದೇವಿ. ನನ್ನ ಕಾಲುಗಳಲ್ಲಿ ರಕ್ತವು ಧಾರಾಕಾರವಾಗಿ ಹರಿಯುತ್ತಿರುವುದು. ಅಲ್ಲದೆ ನೋವಿದ ಗರ್ಭವತಿಯಾದ ನನಗೆ ಹಸಿವು ಬಾಯಾರಿಕೆ ತಡೆಯುವ ಶಕ್ತಿ ಇಲ್ಲ ಸ್ವಾಮಿ. ಪ್ರಾಣೇಶ್ವರ, ಚಂದ್ರ, ಹಿಂದೇಕೋ ನನಗೆ ಬಹಳ ಬಾಯಾರಿಕೆ ಆಗುತ್ತಿರುವುದು. ಎಲ್ಲಿಯಾದ್ರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡುವರಾಗಿ ಸ್ವಾಮಿ. ಪರಮಾತ್ಮ, ಈ ನಿಶರಾತ್ರಿಯಲ್ಲಿ ಜಲವನ್ನು ಕೇಳಿದರೆ ನಾನು ಎಲ್ಲಿ ಹೋಗಿ ತಂದು ಕೊಡಲಿ ಚಂದ್ರ? ಎಲ್ಲಿ ಹೋಗಿ ತಂದು ಕೊಡಲಿ? ಇರಲಿ, ಈ ವಜ್ರ ಬೆಳಕಿನ ಸಹಾಯದಿಂದ ಈ ವಜ್ರ ಉಂಗುರದಿಂದ ಬೆಳಕಿನ ಸಹಾಯದಿಂದ ಎಲ್ಲಾದರೂ ಹೋಗಿ ಜಲವನ್ನು ತೆಗೆದುಕೊಂಡು ಬರುವೆನು. ಅಲ್ಲಿಯವರೆಗೂ ಈ ವೃಕ್ಷದ ಕೆಳಗೆ ಕೂರುವಳಾಗು ದೇವಿ, ವೃಕ್ಷದ ಕೆಳಗೆ ಕೂರುವಳಾಗು. ಬೇಗನೆ ಬರುವರಾಗಿ ಸ್ವಾಮಿ. ಆಗಲಿ ಚಂದ್ರ, ನಿಮ್ಮ ಸಮಯವನ್ನೇ ನಿರೀಕ್ಷಿಸುತ್ತಿರುವೆನು. ಆಗಲಿ ಚಂದ್ರ, ಬೇಗನೆ ಬರುವರಾಗಿ. ಎಲ್ಲಗೆ ಈ ವೃಕ್ಷದ ಕೆಳಗೆ ಕೂರುವಳಾಗು ಚಂದ್ರ, ಕೂರುವಳಾಗು. ಚಂದ್ರ, ನನಗೆ ನೀನು, ನಿನಗೆ ನಾನು, ಜೀವನ ದೇವಿ. ನನಗೆ
ಜೀವನ ಬರದಾಗಿದೆ ರಾಮಣಿ ಬಾಳಲ ಗೋಳಾಗಿದೆ ಜೀವನ ಬರದಾಗಿದೆ ರಾಮಣಿ ಬಾಳಲ ಗೋಳಾಗಿದೆ ನಿನಗೆ ನೀನು ನಿನಗೆ ನಾನು ಜೀವನ ಸಾಗಿನು ರಾಮಣಿ ಜೀವನ ಸಾಗಿನು ದೇವಿ ನನಗೆ ನೀನು ನಿನಗೆ ನಾನು ಜೀವನ ಸಾಗಿನು ಜೀವನ ಸಾಗಿನು ನನಗೆ ನೀನು ನಿನಗೆ ನಾನು ಜೀವನ ಸಾಗಿನು ರಮಣ ಜೀವನ ಸಾಗಿನು ತನವು ನಮ್ಮದಲ್ಲ ನಮ್ಮವರು ಯಾರಲ್ಲ ತನವು ನಮ್ಮದಲ್ಲ ನಮ್ಮವರು ಯಾರಲ್ಲ ಶ್ರೀಹರಿಯಲ್ಲದೆ ಗತಿಯು ನಮಗಿಲ್ಲ ಹೌದು ದೇವಿ ಹೌದು ಶ್ರೀಹರಿಯಲ್ಲದೆ ಗತಿಯು ನಮಗಿಲ್ಲ ಆವ ಜನ್ಮದಿ ಮಾಡಿದ ಪಾಪ ಆವ ಜನ್ಮದಿ ಮಾಡಿದ ಪಾಪ ಈ ಜನ್ಮದಲ್ಲಿ ಕಾಡಿರುವುದು ನಮ್ಮ ಈ ಜನ್ಮದಲ್ಲಿ ಕಾಡಿರುವುದು ನನಗೆ ನೀನು ನಿನಗೆ ನಾನು ಜೀವನ ಸಾಗಿನು ರಮಣ ಜೀವನ ನಾನು ಬರುವ ತನಕ ಈ ವೃಕ್ಷದ ಕೆಳಗೆ ಕೂರುವಳಾಗು ಚಂದ್ರ ಕೂರುವಳಾಗು ಜಾಗೃತಿಯಾಗಿ ಬನ್ನಿ ಸ್ವಾಮಿ ಆಗಲಿ ಚಂದ್ರ ಬೇಗ ಬರುತ್ತೇನೆ ನಾನು ನಿಮ್ಮ ಸಮಯ ಬೇಗ ಬರುತ್ತೇನೆ ಚಂದ್ರ ಬೇಗ ಬರುತ್ತೇನೆ ಮದಾಂಧನಾದ ಸತ್ಸರತನ ಮದವ ಮೊರೆವೆ ವೀಕ್ಷಣ ಮದಾಂಧನಾದ ಸತ್ಸರತನ ಮದವ ಮೊರೆವೆ ವೀಕ್ಷಣ ಲಕ್ಷಣ ಸುಲಕ್ಷಣ ಅದಮನವನ ಆಡುವೆ ಪರಿಪರಿಯ ವಿಧದಳು ಅದಮನನ್ನು ಆಡುವೆ ಪರಿಪರಿಯ ವಿಧದಳು ಸತ್ಸರತನ ಮದವ ಮೊರೆವೆ ವೀಕ್ಷಣ ಮದವ ಮೊರೆವೆ ವೀಕ್ಷಣ ಮದವ ಮೊರೆವೆ ವೀಕ್ಷಣ ಆಹಾ ದುರಕಾರ್ಯದ ಸತ್ಯವ್ರತ ಜಲವನ್ನು ತರಲು ಇದೇ ಮಾರ್ಗವಾಗಿ ಹೋಗಿ ಮೊರೆವೆ ಅಲ್ಲವ ಮದಾಂಧ ನನ್ನ ಮಾಯೆಯಿಂದ ಒಂದು ಸರೋವರವನ್ನು ನಿರ್ಮಿಸಿ ನಿನ್ನ ವಜ್ರದುಂಗರ ಸಹಾಯದಿಂದ ವಜ್ರದುಂಗರವನ್ನು ಮಾಯ ಮಾಡಿ ನಿನ್ನ ಸತಿಯೇ ಒಂದು ಕಡೆ ನೀನೇ ಒಂದು ಕಡೆ ನಾನು ಮಾಡದಿದ್ದರೆ ನಾನು ಸೂರ್ಯಕುಮಾರನೇ ನಾನು ಛಾಯಾದೇವ ಕುಮಾರನೇ ನೋಡುತ್ತಿರುವುದಾಂದ ಪರಮಾತ್ಮ ಎಲ್ಲಿ ಹುಡುಕಿದರೂ ಜಲವೇ ಕಾಣುತ್ತಿಲ್ಲವಲ್ಲ ಪರಮಾತ್ಮ ಜಲವೇ ಕಾಣುತ್ತಿಲ್ಲವಲ್ಲ ಅಲಿಸದೆ ದಯ ತೋರಿಸದೆ ಏತಕ್ಕೆ ಮೌನವು ತಾಳಿರುವೆ ನೀ ತಾಳಿರುವೆ ಆಲಿಸದೆ ದಯ ತೋರಿಸದೆ ಏತಕ್ಕೆ ಮೌನವ ತಾಳಿರುವೆ ನೀ ತಾಳಿರುವೆ
ಎನ್ನಗೆ ಬರಗಾಲ ಎಂದು ತಿಳಿಯ ಈ ಜಾಲ. ಪರಮಾತ್ಮ ಬಂದಿದೆ ಎನ್ನಗೆ ಬರಗಾಲ ಎಂದು ತಿಳಿಯ ಈ ಜಾಲ. ನೀರಕ್ಕೆ ಮೌದನೆಯೋ ಏತಕ್ಕೆ ಈ ಶೋಧನೆಯೋ. ಏತಕ್ಕೆ ಈ ವೇದನೆಯೋ ಏತಕ್ಕೆ ಈ ಶೋಧನೆಯೋ. ಆಲಿಸದೆ ದಯ ತೋರಿಸದೆ ಏತಕ್ಕೆ ಮೌನವ ತಾಳಿರುವೆ ನೀ ತಾಳಿರುವೆ. ಎಲ್ಲ ಭೂಮಿಯಲ್ಲಿ ಜಲವನ್ನು ತೋರೋ ಎನ್ನಪ್ಪ. ಪರಮಾತ್ಮ ಕೆರೆಗಳು ಒಣಗುವೆ ಭೂಮಿಯಲ್ಲಿ ಜಲವನ್ನು ತೋರೋ ಎನ್ನಪ್ಪ. ನೀರನ್ನು ಕಾಣದೆ ಅಲಿಯುತ್ತಲಿರುವೆ ನೀರನ್ನು ನಾನು ಅಲಿಯುತ್ತಲಿರುವೆ. ಜಲವನ್ನು ತೋರೋ ಎನ್ನಪ್ಪ. ಆಲಿಸದೆ ದಯ ತೋರಿಸದೆ ಏತಕ್ಕೆ ಮೌನವ ತಾಳಿರುವೆ ನೀ ತಾಳಿರುವೆ ನೀ ತಾಳಿರುವೆ. ಪರಮಾತ್ಮ ಎಲ್ಲಿ ಹುಡುಕಿದರೂ ಜಲವೇ ಕಾಣುತ್ತಿಲ್ಲವಲ್ಲ ಪರಮಾತ್ಮ, ಜಲವೇ ಕಾಣುತ್ತಿಲ್ಲವಲ್ಲ. ಅಲ್ಲಿ ಒಂದು ಸರೋವರ ಕಾಣುತ್ತಿರುವುದು, ಅಲ್ಲಿಗೆ ಹೋಗಿ ಜಲವನ್ನು ತೆಗೆದುಕೊಂಡು ಹೋಗುವೆನು. ಹಾ, ನನ್ನ ಮಡದಿಗೆ ಜಲವನ್ನು ತೆಗೆದುಕೊಂಡು ಹೋಗೋಣ ಎಂದರೆ ನನ್ನ ಬಳಿ ಒಂದು ವಸ್ತುವು ಇಲ್ಲವಲ್ಲ ಪರಮಾತ್ಮ. ಅಲ್ಲಿ ಕಾಣುವ ತಾವರೆ ಎಲೆಯನ್ನೇ ಜೊನ್ನೆಯನ್ನಾಗಿ ಮಾಡಿಕೊಂಡು ನನ್ನ ಮಡದಿಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು. ಆಹಾ, ಮರೆದಿದ್ದೆನು. ಈ ನನ್ನ ಬೆಳಕು, ಈ ನನ್ನ ವಜ್ರದ ಉಂಗುರ ಬೆಳಕು ನೀರಿಗೆ ಸೋಕಿದರೆ ಅನಾಹುತವಾಗುವುದು. ಈ ಉಂಗುರವನ್ನು ಈ ದಡದ ಮೇಲೆ ಇಟ್ಟು ಜಲವನ್ನು ತೆಗೆದುಕೊಂಡು ಹೋಗುವೆನು. ಪರಮಾತ್ಮ, ವಜ್ರ ಉಂಗುರ ಸಹ ಪರಮಾತ್ಮ. ತಂದೆ ಚಂದ್ರ, ನಿನಗೆ ಜಲವನ್ನು ತೆಗೆದುಕೊಂಡು ಹೋಗೋಣ ಬರೋಣ ಎಂದರೆ ಜಲವೂ ಸಹ ಮಾಯವಾಗಿರುವುದು, ನನ್ನ ವಜ್ರ ಉಂಗುರ ಸಹ ಮಾಯವಾಗಿರುವುದಲ್ಲ. ಚಂದ್ರ ಎಲ್ಲಿರುವೆ? ಚಂದ್ರ ಎಲ್ಲಿರುವೆ? ಚಂದ್ರ, ಕ್ರೂರ ವಿಧಿಯ ಬಲೆಗೆ ನೀನು ಅಕಟ ಸಿಲುಕಿದೆಯಾ? ಅಕಟ ಸಿಲುಕಿದೆಯಾ? ಕ್ರೂರ ವಿಧಿಯ ಬಲೆಗೆ ನೀನು ಅಕಟ ಸಿಲುಕಿದೆಯಾ? ಚಂದ್ರ ಅಕಟ ಸಿಲುಕಿದೆಯಾ? ಜಲವ ತರಲು ಹೋಗಿ ನಾನು, ಜಲವ ತರಲು ಹೋಗಿ ನಾನು ನಿನ್ನನ್ನು ಕಂಡೆನಾ? ಚಂದ್ರ ನಿನ್ನನ್ನು ಕಂಡೆನಾ? ಕ್ರೂರ ವಿಧಿಯ ಬಲೆಗೆ ನೀನು ಅಕಟ ಸಿಲುಕಿದೆಯಾ? ಚಂದ್ರ ಅಕಟ ಸಿಲುಕಿದೆಯಾ? ಅತಿಯ ಸುಮತಿ ಚಂದ್ರ ಸೆ ಸತಿಯ ಸುಮತಿ ಚಂದ್ರ ಸೆ ಜ್ಞಾನದೇನಾ? ಚಂದ್ರ ನಿನ್ನನು ಅಗಲಿನಾ? ಕ್ರೂರ ವಿಧಿಯ ಬಲೆಗೆ ನೀನು ಅಕಟ ಸಿಲುಕಿದೆಯಾ? ಚಂದ್ರ ಅಕಟ ಸಿಲುಕಿದೆಯಾ? ಚಂದ್ರ ಎಲ್ಲಿರುವೆ? ಚಂದ್ರ ಎಲ್ಲಿರುವೆ? ಈ ನಿಶರಾತ್ರಿಯಲ್ಲಿ ನನಗೆ ಹೋಗಲು ಮಾರ್ಗವು ಕಾಣುತ್ತಿರುವಲ್ಲ ಚಂದ್ರ. ನಾನು ಎಲ್ಲಿಗೆ ಹೋಗಲಿ? ನಿನ್ನ ಎಲ್ಲಂತೂ ಹುಡುಕಿಲಿ ಚಂದ್ರ.
ಪರಮಾತ್ಮ ಮಡಮಗಳ ವೇಷವ ತಾಳಿ ರಾಣಿಯ ಬಳಿಗೆ ಹೋಗುವೆನ ಕಪಟಮಗಳ ವೇಷವ ತಾಳಿ ರಾಣಿಯ ಬಳಿಗೆ ಹೋಗುವೆನ ರಾಣಿಯ ನೀಗಾಕೊಂಡು ನಾನು ರಾಣಿಯ ನೀಗಾಕೊಂಡು ನಾನು ತಾರೆ ಮರದಲ್ಲಿ ಬಿಡುವೆನು ನಾನು ತಾರೆ ಮರದಲ್ಲಿ ಬಿಡುವೆನು ನಾನು ತಾರೆ ಮರದಲ್ಲಿ ಬಿಡುವೆನು ನಾನು ಚಂದ್ರಾಸು ಆದರೂ ಅರಣ್ಯದಲ್ಲಿ ಒಬ್ಬಳೇ ಇರುವಳು ನನ್ನ ಮಾಯೆಯಿಂದ ಒಂದು ಹುಲಿಯನ್ನು ನಿರ್ಮಿಸಿ ಕಚ್ಚಿಕೊಂಡು ಹೋಗಿ ಬಹು ದೂರದಲ್ಲಿ ಬಿಡುವಂತೆ ಮಾಡುವೆನು. ವ್ಯಾಘ್ರರಾಜ ಜಾಗೃತನಾಗು. ಮನಸಾರ ಹಾಡುವ ಮಧುರಾಭಿಲಾಷೆ ಮನಸಾರ ಹಾಡುವ ಮಧುರಾಭಿಲಾಷೆ ಮನಕೇನು ಮಾಯದ ಮಹಾನಿರಾಸೆ ಮನಗೇನು ಮಾಯದ ಮಹಾನಿರಾಸೆ ಮನೆ ದೇವರೋಣೆ ಮನನೊಂದಿರುವೆ ದೇವಾ ಮನೆ ದೇವರೋಣೆ ಮನನೊಂದಿರುವೆ ಮನೆ ದೇವರೋಣೆ ಮನನೊಂದಿರುವೆ ಮಮತಾಮಯನೇ ಮನಗೊಳು ಸ್ವಾಮಿ ಮಮತಾಮಯನೇ ಮನಗೊಳು ಸ್ವಾಮಿ ಕಾಪಾಡಬೇಕು ನಮ್ಮ ಯಾವ ಅಪರಾಧಕ್ಕೆ ನಮಗಿಂತಹ ದುರಿತವನ್ನು ವಿಧಿಸಿರುವೆ ದೇವ. ಜಲವನ್ನು ತಳ್ಳು ಹೋದ ನನ್ನ ಕಾಲು ಸಹ ಬರಲಿಲ್ಲ. ಏನು ಆಶ್ಚರ್ಯ, ಯಾವುದೋ ಒಂದು ಕ್ರೂರ ಮೃಗವು ನನ್ನನ್ನೇ ಹೀಗಾಡಿಸಿರುವಲ್ಲ. ಅಯ್ಯೋ ಅಮ್ಮ, ಪ್ರಾಣೇಶ್ವರ, ಅಮ್ಮ. ಏ ವ್ಯಾಘ್ರವೇ ಹೋಗು ದೂರ. ಅಮ್ಮ ಅಮ್ಮ ಮೇಲೆ ಹೇಳು ತಾಯಿ. ವ್ಯಾಘ್ರವನ್ನು ಓಡಿಸಿರುವನು. ಸ್ವಾಮಿ, ಸಮಯಕ್ಕೆ ದೇವರಂತೆ ಬಂದು ನನ್ನನ್ನು ರಕ್ಷಿಸಿದ ತಾವು ಯಾರು? ಅಮ್ಮ ನಾನೊಬ್ಬ ಬ್ರಾಹ್ಮಣನು. ನಿನ್ನನ್ನು ಹುಲಿಯ ಕೊಚ್ಚಿ ಹೋಗುತ್ತಿತ್ತು. ಆ ಹುಲಿಯ ಬಾಯಿನಿಂದ ನಿನ್ನನ್ನು ಬಿಡಿಸಿರುವನು. ನನಗೆ ಏನಾದರೂ ದಾನವನ್ನು ಕೊಡಮ್ಮ. ಅಯ್ಯೋ ದೈವವೇ, ಈ ಪೂಜ್ಯರು ನನ್ನನ್ನು ಪರೀಕ್ಷಿಸುವಂತಿದೆಯಲ್ಲ. ಪೂಜ್ಯರೇ, ನಾನು ರಾಜ್ಯದಲ್ಲಿರುವಾಗೆ ನಿಮ್ಮಂತಹ ಸಾಧು ಸಂತರು ಬಂದರೆ ಇದೇ ಹಸ್ತಗಳಿಂದ ಮುತ್ತು ರತ್ನಗಳನ್ನೇ ದಾನವಾಗಿ ಕೊಡುತ್ತಿದ್ದರು. ಆದರೆ ಆದರೆ ಇಂದು ಪತಿ ಇಲ್ಲದೆ ತುತ್ತನ್ನಕ್ಕೂ ಗತಿ ನನ್ನ ಈ ಗತಿ ಹೀನಗಳಲ್ಲಿ ಏನಿದೆ ಎಂದು ದಾನವಾಗಿ ಕೊಡಲಿ ಪೂಜ್ಯರೇ. ಅಮ್ಮ ನಿನ್ನ ಮುತ್ತೈದೆತನದ ಮೂಗುತಿಯನ್ನು ದಾನವಾಗಿ ಕೊಡಮ್ಮ. ಪೂಜ್ಯರೇ, ಮುತ್ತೈದೆತನದ ಮೂಗುತಿಯನ್ನು ತೆರೆದರೆ ಸ್ತ್ರೀ ರೂಪ ಹೋಗಿ ಮಾರಿ ರೂಪ ಪ್ರಾಪ್ತಿಯಾಗುವುದಿಲ್ಲವೇ? ಅಮ್ಮ ಕೊಡುವುದಾದರೆ ಕೊಡು, ಇಲ್ಲವೆಂದರೆ ಇಲ್ಲವೆಂದು ಹೇಳು. ನಾನು ಮುಂದಕ್ಕೆ ಹೋಗುವೆ. ಪೂಜ್ಯರೇ, ನಿಧಾನಿಸಿ. ನೀವು ನನಗೆ ಮಾಡಿದ ಉಪಕಾರಕ್ಕೆ ಈ ನನ್ನ ಮೂಗುತಿಯನ್ನೇ ಕೊಡುವೆನು. ಪೂಜ್ಯರೇ, ಹಾಗೆ ಮುತ್ತೈದೆ ತನದ ಮೂಗುತಿಯೋ
ಅಮ್ಮ ನಿನಗೆ ಮಂಗಳವಾಗಲಿ. ಇದೇನಿದು? ಮೂಗುತಿಯನ್ನು ಪಡೆದ ಪೂಜ್ಯರು ಕ್ಷಣಾರ್ಧದಲ್ಲಿ ಮಾಯವಾಗಿ ಹೋದ್ರಲ್ಲ. ಶನಿದೇವ, ಇದೆಲ್ಲವೂ ನಿನ್ನ ಲೀಲೆಯೇ ವಿನಃ ಅನ್ಯಥಾ ಬೇರೆ ಇಲ್ಲ. ಇದೇನು ಆಶ್ಚರ್ಯ! ನಾನಿದ್ದ ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿಯೋ ಬಂದಿರುವನಲ್ಲ. ಈ ಜಲವನ್ನು ತಂದು ನನ್ನ ಕಾಂತರೋದಿಷ್ಟು ಹುಡುಕಾಡುವನೋ ಏನು ಕಾಡನೆ. ಅಯ್ಯೋ ದೈವವೇ, ಹೇಗೋ ನನಗೆ ಗರ್ಭವೇದನೆ ಸಹ ಅಧಿಕವಾಗಿ ಬಾಧಿಸುತ್ತಿರುವುದು. ಈ ಸಮಯದಲ್ಲಿ ನನ್ನ ಕಾಂತರು ನನ್ನ ಬಳಿಯಲ್ಲಿಲ್ಲವೇ? ವನ ದೇವತೆಗಳೇ, ಗಿಡ ಮರ ಬಳ್ಳಿಗಳೇ, ಯಾರಾದರೂ ಈ ನನ್ನ ಸಂಕಟವನ್ನು ಬಗೆಹರಿಸಬಾರದೆ? ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ. ತಾರೆ ಮನದ ಬುಡದ ಬೇರೆ ಸಹಿ
ಪ್ರಸವಿಸಿದೆಯ ದೇವ. ಅರಮನೆಯಲ್ಲಿ ಹಂಸತೂಲಿಕ ತಲ್ಪದಲ್ಲಿ ಅನೇಕ ದಾಸಿಯರಿಂದ ಪೋಷಣೆಗೊಳಗಾಗಿ ಪ್ರಸವಿಸಬೇಕಾಗಿದ್ದ ಈ ನನ್ನ ಕಂದನು ಇಂದು ಈ ಘೋರಾರಣ್ಯದಲ್ಲಿ ಈ ಕಲ್ಲು ಮುಳ್ಳುಗಳ ಮೇಲೆ ಪ್ರಸವಿಸುವಂತೆ ಮಾಡಿದೆಯೇ ತಂದೆ. ಕುಮಾರ, ನಿನಗೆ ಹಾಸಲು ಹಾಸಿಗೆ ಇಲ್ಲ, ಹೊದಿಸಲು ವಸ್ತ್ರವಿಲ್ಲ, ಏನು ಮಾಡಲಿ? ನಿನ್ನ ತಂದೆಯೂ ಸಹ ನಮ್ಮ ಬಳಿಯಲಿಲ್ಲ. ಏನು ಮಾಡಲಿ? ಈ ಹಸುಕನ್ನು ನೆತ್ತಿಕೊಂಡು ನಾನೆಲ್ಲಿಗೆ ಹೋಗಲಿ? ನಡೆ ಮಗನೇ, ಇದೇ ಮಾರ್ಗವಾಗಿ ನಿನ್ನ ತಂದೆಯನ್ನು ಹುಡುಕುತ್ತಾ